ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಒಂದು ಟೈಟಲ್ ನೋಡಿದ ಮೇಲೆ ನಿಮಗೂ ಅನಿಸಿರಬೇಕು, ಇದೆಂಥದಪ್ಪ, ಏನು ಕೊಡ್ತಾ ಇದ್ದಾರೆ ಇವರು, ಎಂಥ ಜಾಬನ್ನು ಕೊಡ್ತಾ ಇದ್ದಾರೆ. DH ಕಂಪ್ಲೀಟ್ ಆದ ತಕ್ಷಣವೇ ಒಂದೇ ವರ್ಷದಲ್ಲಿ ಗೌರ್ಮೆಂಟ್ ಜಾಬ್ ಹೆಂಗೆ ಬರುತ್ತೆ ಅಂತ ಅನ್ಕೊಂತಿರ್ಬೋದು ನೀವು. ನಾನು ಕೂಡ ಸುಮಾರು ಸಲ ವಂಡರ್ ಅನ್ನಿಸ್ತಾ ಇದೆ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಈಗ ಅರೌಂಡ್ ಒಂದು 6 ವರ್ಷ ಆಯಿತು ನಾನು ಈಗ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಸೊ ಈ ಒಂದು 6 ವರ್ಷದ ನನ್ನ ಒಂದು ಯೂಟ್ಯೂಬ್ ಸರ್ವಿಸ್ದಲ್ಲಿ ಕೂಡ ಈ ಥರ ಒಂದು ಕಾಮೆಂಟ್ನನ್ನು ನೋಡಿರಲಿಲ್ಲ. ಇವಾಗ ಒಂದು ಅಭ್ಯರ್ಥಿಯು ನನಗೆ ಕಾಮೆಂಟ್ ಹಾಕಿದ್ದಾರೆ. ನಾನು ನೋಡಿ ಶಾಕ್ ಆಗಿಬಿಡುತ್ತೆ ನನಗೆ. ಯಾಕಂದರೆ ಫಸ್ಟ್ ಟೈಮ್ ನನಗೆ DHI ಮೇಲೆ ಗೌರ್ಮೆಂಟ್ ಜಾಬ್ ಆಗಿದೆ ಅಂಥೇಳಿ ಅವರು ನನಗೆ ಕಾಮೆಂಟ್ ಹಾಕಿರುವಂಥದ್ದು. ಒಂಥರ ಹೆಂಗಂದರೆ ಮರುಭೂಮಿಯಲ್ಲಿ ಮಳೆ ಬಂದಂಗೆ ಆಯ್ತು ನನಗಿವಾಗ. ಅಥವಾ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬೇಸಿಗೆ ಇರುತ್ತೆ, ಮಳೆ ಬರುತ್ತಲ್ಲ, ಆ ರೀತಿ ಒಂಥರ ಫೀಲ್ ಆಯಿತು. ಸೊ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ ಕೂಡ. ಕಾಮೆಂಟ್ ಹಾಕಿರುವಂಥದ್ದು ಈ ವಿಡಿಯೋ ನೋಡಿ. ನಾನು ಯಾವಾಗಲೂ ಪ್ರತಿ ಸಾರಿ DHI ಮಾಡಬೇಡಿ, ಓಕೆ, ಲಾಸ್ಟ್ ಮುಂದೆ ವಿಡಿಯೋ ಮಾಡೋಕ್ಕಿದೆ, ದುಡ್ಡು ಕೊಟ್ಟರು ಬೇಡ, DHI ಫ್ರೀ ಕೊಟ್ಟರು ಬೇಡ, DHI ಮಾಡಬೇಡಿ. ಯಾಕಂತಂದರೆ ನಾನು ನೋಡಿದ ಹಾಗೆ ಏನಂತಂದರೆ ಈ ನಮ್ಮ ಒಂದು ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದವರು ಬೆಂಗಳೂರಿಂದ ಏನಂದರೆ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿ ಮೀಡಿಯಾದಲ್ಲಿ ಕಷ್ಟಪಟ್ಟು ಒಂಥರ ಏನು ವಿಚಿತ್ರವಾದಂಥ ಒಂದು ಕಷ್ಟಗಳನ್ನು ಅನುಭವಿಸಿ ಒಂದಷ್ಟು ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ರು. ಅದು ಕೂಡ ಪೆಂಡಿಂಗ್ ಇದೆ. ಅದು ಎಷ್ಟು ವರ್ಷ ನಂತರ 7-8 ವರ್ಷನೂ ಆಯಿತು ಏನಪ್ಪ ಅಂದರೆ ಜಾಬ್ಗಳಿಲ್ದೇನೆ DHIಗೆ. ಓಕೆ, ಅದನ್ನು ನಾನು ಕೂಡ ಕವರ್ ಮಾಡಿದ್ದೀನಿ. ಮತ್ತು ನಮ್ಮ ವಿದ್ಯಾರ್ಥಿಗಳು ಕೂಡ ಗೊತ್ತಿದೆ ಏನು ಜಾಬೇ ಇಲ್ಲ ಅಂಥೇಳಿ. ಸೊ ಈ ಸಂದರ್ಭದಲ್ಲಿ ಏನಂದರೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, DHI ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಪರಿಸ್ಥಿತಿ ಗಂಭೀರ ಇದೆ, ವಿದ್ಯಾರ್ಥಿಗಳಿಗೂ ಯಾವುದೇ ಥರದ ಹೆಲ್ಪ್ ಆಗ್ತಾಯಿಲ್ಲ ಆ ಒಂದು ಕೋರ್ಸ್ದಿಂದ ಅಂಥೇಳಿ ನಾನು ಯಾವಾಗಲೂ ಅವೇರ್ನೆಸ್ಗಳನ್ನು ವಿಡಿಯೋ ಮುಖಾಂತರ ಹೇಳ್ತಾ ಇರ್ತೀನಿ. ಸೊ ಇಲ್ಲೊಂದು ಕಾಮೆಂಟ್ ನನಗೆ ಏನಪ್ಪ ಅಂದರೆ ನಿಜವಾಗ್ಲೂ ಖುಷಿ ತರುವಂಥ. ಸೊ ಇದೊಂದು ಕಾಮೆಂಟ್ಸ್ ಇದೆ, ನೋಡ್ಬೋದು ಇಲ್ಲಿ. ನಾನು ಈ ಒಂದು DHI ಕೋರ್ಸ್ ಗುಡ್ ಆರ್ ಬ್ಯಾಡ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಮತ್ತು ನಿಮ್ಮ ಜೊತೆಗೆ ನಿಮ್ಮ ಒಪಿನಿಯನ್ ಕೂಡ ನನಗೆ ಶೇರ್ ಮಾಡಿ ಅಂತ ಹೇಳಿದೆ. ಯಾಕಂದರೆ ಈಗ ನೋಡ್ಬೋದು ನಿಮಗೆ 2025ರಲ್ಲಿ ಅಡ್ಮಿಷನ್ ಆಗ್ತಾಯಿದ್ದಾರೆ ಹೊಸ ವಿದ್ಯಾರ್ಥಿಗಳು. ಗೊತ್ತಿಲ್ಲ ಅವರಿಗೆ ಕೋರ್ಸ್ ಬಗ್ಗೆ. ಓಕೆ, ನನ್ನ ಒಂದು ವಿಡಿಯೋಗಳನ್ನು ಎಷ್ಟು ಇಫೆಕ್ಟ್ ಆಗುತ್ತೋ ಅವ್ರಿಗೂ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನಿಮ್ಮ ಕಾಮೆಂಟ್ಗಳು ತುಂಬ ಯೂಸ್ಫುಲ್ ಆಗ್ತವೆ ಅಂತೇಳಿ, ಯಾಕಂದರೆ ಕಾಮೆಂಟ್ಗಳು ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳು ಅಂತೇಳಿ ಕಾಮೆಂಟ್ ಹಾಕಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಒಬ್ಬರು ಏನಂತಂದರೆ, ಇಟ್ಸ್ ಮೈ ಪಾಯಿಂಟ್, ಅವ್ರ ಕಡೆಯಿಂದ ಏನಂತಂದರೆ, ಪಾಯಿಂಟ್ ಆಫ್ ವ್ಯೂ, ಇಟ್ಸ್ ಗುಡ್ ಬಿಕಾಸ್ ಆಫ್ ಕಂಪ್ಲೀಟ್ DHI ಕೋರ್ಸ್ ವಿತಿನ್ 1 year ಐ ಗಾಟ್ ಗೌರ್ಮೆಂಟ್ ಜಾಬ್ಸ್. ನೋಡಿ, ಇವರು ಒಪಿನಿಯನ್ ಹೇಳ್ತಾ ಇದ್ದಾರೆ. ಇವರು ತಮ್ಮ ವೈಯಕ್ತಿಕ ಕಡೆಯಿಂದ ಹೇಳ್ತಾ ಇರೋದಂದರೆ, ಸೊ ಇದು DHI ಕೋರ್ಸ್ ಅನ್ನೋದು ಒಂದು ಬೆಸ್ಟ್ ಗುಡ್ ಕೋರ್ಸ್ ಮಾಡ್ಬೋದು ಅಂತ ಇವ್ರ ಪ್ರಕಾರ. ಜೊತೆಗೆ ಏನಂದರೆ ವಿತಿನ್ 1 ವರ್ಷದಲ್ಲಿ ನೀವು ಗೌರ್ಮೆಂಟ್ ಜಾಬನ್ನು ಪಡ್ಕೋಬೋದು ಅಂತ ಇವರು ಒಪಿನಿಯನ್ ಹಾಕಿದ್ದಾರೆ. ಓಕೆ, ಇದನ್ನು ನಾನು ಯಾಕಂದರೆ ಈ ಥರ ಕಾಮೆಂಟ್ಗಳು ಬರಬೇಕ್ರಿ. ಯಾಕಂದ್ರೆ ನಾನು ಏನಪ್ಪ ಅಂತಂದರೆ ಹೇಳೋದು ಅಥವಾ ನಾನೇ ಹೇಳ್ತಿರ್ತೀನಿ ಏನಪ್ಪ ಅಂದ್ರೆ ಅಲ್ಲಿ ಕೇಳ್ಕೊಂಡು ವಿದ್ಯಾರ್ಥಿಗಳ ಗೋಳಾಟವನ್ನು ಕೇಳ್ಕೊಂಡು ನಾವು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಓಕೆ, ಅದು ಎಲ್ಲಿ ಮಟ್ಟ ಹೋಗುತ್ತೋ ಗೊತ್ತಿಲ್ಲ. ಆದರೆ ನಿಮ್ಮ ಒಂದು ಪ್ರತಿಯೊಬ್ಬರು ಕಾಮೆಂಟ್ಗಳು ಈ ರೀತಿ ಬರೋದರಿಂದ ಸೊ ಇದು ಓದೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ಯಾರೋ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡಿದ್ರು, ಅವ್ರಿಗೆ ಏನೋ ಒಂದು ಕೋರ್ಸ್ ಮಾಡಬೇಕಾಗಿತ್ತು. ಸೊ ಆವಾಗ ಗುಡ್ ಆರ್ ಬ್ಯಾಡ್ ಅಂತ ಹಾಕಿದಾಗ ನಿಮ್ಮ ಒಪಿನಿಯನ್ಗಳು ತುಂಬ ಇಂಪಾರ್ಟೆಂಟ್. ಇವರು ತಮ್ಮ ಬೆಸ್ಟ್ ಆಫ್ ನಾಲೆಜ್ ಮೇಲೆ ಹೇಳಿದ್ದಾರೆ. ಸೊ ಇದು DH ಅನ್ನೋದು ಒಂದು ಒಳ್ಳೆ ಓಕೆ ಗುಡ್ ಏನಪ್ಪ ಅಂತಂದರೆ ಇಟ್ಸ್ ಗುಡ್ ಮಾಡ್ಬೋದು. ಪ್ಲಸ್ ಏನಂದರೆ ಇದು 1 ವರ್ಷದಲ್ಲಿ ಗೌರ್ಮೆಂಟ್ ಜಾಬ್ ಆಗುತ್ತೆ. ಇವ್ರು ಹೇಳ್ತಿದ್ದಾರೆ ಐ ಗಾಟ್ ಅಂತ ಹೇಳ್ತಿದ್ದಾರೆ. ಇವರಿಗೆ 1 ವರ್ಷದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಏನಂದರೆ ಜಾಬ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಏನಾಗಬೇಕಂತಂದರೆ ಜಾಬ್ ಸಿಗಬೇಕು ನಮ್ಮ ವಿದ್ಯಾರ್ಥಿಗಳಿಗೆ. ಇದು ಖುಷಿ ವಿಷಯ. ಯಾಕಂತಂದರೆ ಜಾಬ್ ಸಿಕ್ಕಿದೆ ಅಂದರೆ ತುಂಬ ಒಳ್ಳೆಯದು. ಈ ಥರ ಎಲ್ಲರಿಗೂ ಸಿಗಲಿ. DHI ಕೋರ್ಸ್ ಇನ್ನೂ ಮಾಡಿದ್ರು ಇನ್ನೂ ಭಾಳಷ್ಟು ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೂ ಕೂಡ ಈ ರೀತಿ ಜಾಬ್ ಸಿಗಲಿ. ಅವರು ಕೂಡ ನನಗೆ ಕಾಮೆಂಟ್ ಹಾಕಲಿ, ಬೇರೆ ವಿದ್ಯಾರ್ಥಿಗಳು ಎನ್ಕರೇಜ್ ಆಗಲಿ. ಓಕೆನಾ? ಸೊ ಅದರ ಜೊತೆಗೆ ಮತ್ತು ಕೂಡ ಈಗ ಯಾರೋ ಇಲ್ಲ, ನೀವು DHI ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ, ನಿಮ್ಮ ಒಪಿನಿಯನ್ಗಳನ್ನು ಕೂಡ ತಿಳಿಸಿ, ಇಲ್ಲ ಅಂತಿಲ್ಲ. ಯಾಕಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ.